ಅತ್ತೆ, ರಾಧಿಕಂಗೆ ಈ ಕಂಡೀಷನ್ ಅಲ್ಲಿ ಪೂಜೆ ಮಾಡಕ್ಕಾಗತ್ತಾ? ನನ್ಗೆ ಯಾಕೋ ಡೌಟ್. ಪುರೋಹಿತ್ರಿಗೆ ಫೋನ್ ಮಾಡಿ ಪೂಜೆಗೆ ನೀವೇ ಬರಕ್ ಹೇಳಿದೀರಾ? ಅತ್ತೆ, ಪೂಜೆಗೇನು ಯಾವಾಗ ಬೇಕಾದ್ರೂ ಮಾಡ್ಬೋದು. ವಿಶು 2ನೇ ಮದ್ವೆ ಸ್ಟ್ರೇಂಜ್ ಕೇಸ್ ತಾನೆ. ಆಸ್ಪತ್ರೆಯಲ್ಲೇ ತಾಳಿ ಕಟ್ಟಿದಾನೆ ಅಂದ್ಮೇಲೆ ಪೂಜೆಗೆಲ್ಲ ಮುಹೂರ್ತ ನೋಡ್ಬೇಕಾತ? ನನಗೆ ಪೂಜೆಗಿಂತ ರಾಧಿಕಾನ ಆರೋಗ್ಯನೇ ಮುಖ್ಯ. ಅದು ಹೇಗಾಗತ್ತೆ ಅತ್ತೆ? ಇನ್ನು ರಾಜ ಹೋಮ ಮಾಡಬೇಕು, ಕುಲದೇವಿ ಪೂಜೆ ಮಾಡಬೇಕು. ವಿಶು ಧರ್ಮಾಧಿಕಾರಿ, ಅವನಿಗೋಸ್ಕರ ತಾನೆ ನಾವೀ ಹೋಮ ಪೂಜೆ ಎಲ್ಲ ಮಾಡ್ತಿರೋದು. ಯಾರು ಗೊತ್ತಿತ್ತು ರಾಧಿಕನ್ ಸ್ಥಿತಿ ಇಷ್ಟೊಂದು ಕೆಟ್ಟದಾಗಿದೆ ಅಂತ? ಒಳ್ಳೇದಾಗೋದು ನೋಡೋದು ನಮ್ಮ ಹಣೆನಲ್ಲೇ ಬರ್ದಿಲ್ಲ ಅಂತ ಕಾಣುತ್ತೆ. ರುಕು, ನೀನ್ ಆತರ ಪಡ್ಬೇಡಮ್ಮ. ಸಮಯ ಸಂದರ್ಭ ಅರ್ಥ ಮಾಡ್ಕೋಬೇಕಲ್ವಾ? ನಾವು ಅನ್ಕೊಂಡಿದ್ದೆಲ್ಲ ಒಂದು ಕ್ಷಣದಲ್ಲಿ ಆಗ್ಬೇಕು ಅಂದ್ರೆ ಆಗ್ಬಿಡುತ್ತಾ? ಬಾ, ನೆಂಟ್ರೆಲ್ಲ ಹೊರಗಡೆ ಇದ್ದಾರೆ, ಅವ್ರನ್ನ ಮಾತಾಡ್ಸಕ್ಕೂ ಯಾರೂ ಇಲ್ಲ. ಹೋಗೋಣ. ಹಲೋ. ಹಲೋ ರಾಧಿಕಾ. ಹೇಳಿ ಅತ್ತೆ. ಎದ್ಯಮ್ಮ? ವಿಶು ವಿಶು ಎಲ್ಲಿದ್ದಾನೆ? ಅವ್ರಾಗ್ಲೇ ಎದ್ದು ಹೊರಗಡೆ ಹೋದ್ರು. ರಾಧಿಕಾ, ಇವತ್ತು ಕುಲದೇವಿ ಪೂಜೆ, ಲಾಜಾ ಹೋಮ ಎಲ್ಲ ಮಾಡ್ಬೇಕು ಅಂತ ಇದ್ವಿ. ಲಾಜಾ ಹೋಮ ಅಂತೂ ಮಾಡೋಕ್ಕಾಗಲ್ಲ, ಕಡೆ ಪಕ್ಷ ಕುಲದೇವಿ ಪೂಜೆ ಆದ್ರೂ ಮಾಡೋಣ ಅನ್ಕೊಂಡ್ವಿ. ಆದ್ರೆ ನಿನಗ್ ಜಾಸ್ತಿ ಹೊತ್ತು ಕೂರಕ್ಕಾಗಲ್ಲ ಅಲ್ವಾ? ಇಲ್ಲ ಅತ್ತೆ, ನನ್ಗಾಗತ್ತೆ. ನಾನು ಪೂಜೆಗೆ ಕೂತ್ಕೋತೀನಿ. ಆದ್ರೆ ರಾಧಿಕಾ, ಪೂಜೆ ಮುಗಿಯೋಷ್ಟರಲ್ಲಿ 2 ತಾಸಾಗತ್ತೆ, ಪರವಾಗಿಲ್ವಾ? ಪರವಾಗಿಲ್ಲ ಅತ್ತೆ, ನಾನು ಪೂಜೆಗೆ ಕೂರ್ತೀನಿ. ಸರಿ, ಹಾಗಾದ್ರೆ ಒಳ್ಳೇದಾಯ್ತು. ನೀನ್ ಬೇಗ ಸ್ನಾನ ಮುಗಿಸ್ಕೋ, ಮಡಿ ಸೀರೆ ಒಡವೆ ಎಲ್ಲ ಕಳಿಸ್ತೀನಿ. ಸರಿ ಅತ್ತೆ. ಗುಡ್ ಮಾರ್ನಿಂಗ್ ರಾಧಿಕಾ. ಟೀ ತಗೋ. ನಿಮ್ಗೆ? ನಂದಾಯ್ತು. ರಾಧಿಕಾ, ಬೇರೆ ಡ್ರೆಸ್ ಅನ್ನು ಕೊಡ್ತೀನಿ, ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊ. ಕುಲದೇವ್ರ ಪೂಜೆ ಇದೆ, ಮಡಿ ಸೀರೆ ಕಳಿಸ್ತೀನಿ ಅಂತ ಅತ್ತೆ ಹೇಳಿದ್ರು. ಅಮ್ಮೋರೆ, ಅಮ್ಮರು ಹೇಳಿದ್ರು ಇದನ್ನ ಹಾಕೊಂಡು ಪೂಜೆಗೆ ಬರ್ಬೇಕಂತೆ. ಸರಿ. ಅಲ್ಲ, ಅಮ್ಮಂಗೆ ಏನಾಗಿದೆ? ಇಷ್ಟೊಂದು ಜ್ಯುವೆಲ್ರಿ ಹಾಕೊಳ್ಳೋಕ್ಕಾಗತ್ತಾ? ಅದ್ರಲ್ಲೂ ಸೆಕೆ ಬೇರೆ.
ನಿನ್ ಸ್ಥಿತಿ ನೋಡಿದ್ರೆ ಅಮ್ಮಂಗೆ ಗೊತ್ತಾಗಲ್ವಾ? ಪೂಜೆ ಗೀಜೆ ಏನೂ ಬೇಡ, ನಾನೋಗ ಅಮ್ಮಂಗೆ ಹೇಳಿ ಬರ್ತೀನಿ. ಬೇಡ, ಅತ್ತೆ ಬೇಜಾರು ಮಾಡ್ಕೋತಾರೆ. ಮದ್ವೆ ಆದ ಮರುದಿನ ಎಲ್ಲ ಹೆಣ್ಮಕ್ಳು ಈ ಪೂಜೆನ ಮಾಡೇ ಮಾಡ್ತಾರೆ. ಹಾಗಲ್ಲ ರಾಧಿಕಾ, ಎಲ್ಲ ಮಾಡೋದಕ್ಕೂ ನೀನ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನೀನ್ ಈಗಿರೋ ಸ್ಥಿತಿಲಿ ಯಾವ ಪೂಜೆನೂ ಬೇಡ, ನಾನೋಗ ಅಮ್ಮಂಗೆ ಹೇಳಿ ಬರ್ತೀನಿ. ಅಲ್ಲ, ನನ್ ದೇವ್ಗಿ, ಪೂರ್ಣ ಎಲ್ಲಿ? ದೇವಸ್ಥಾನಕ್ಕೆ ಹೋಗಿದಾರತ್ತೆ, ಇನ್ನೂ ಬಂದಿಲ್ಲ. ಏನ್ ಯೋಚನೆ ಮಾಡ್ತಿದ್ದೀರತ್ತೆ? ವಿಶಾಖನ್ ಬಗ್ಗೆ. ಅವಳಿಷ್ಟೊತ್ತಿಗೆ ದುಬೈಗೋ ಬೆಂಗಳೂರಿಗೋ ಹೋಗಿರ್ತಾಳಲ್ವಾ? ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾಳೆ. ಆ ಹುಡುಗ ಇದ್ದಾನಲ್ಲ, ಅವಳು ಹಿಂದೆ ಸುತ್ತಾ ಇರ್ತಾನಲ್ಲ, ಅವನ್ ಮನೇಲೇ ಇದ್ದಾಳೆ. ಕೆಟ್ಟೋಳು, ಗಂಡನ್ ಜೊತೆನೂ ಸಂಸಾರ ಮಾಡ್ಲಿಲ್ಲ, ಈಗ ಕಂಡೋರ್ ಮಲ್ಲಿರೋ ಪರಿಸ್ಥಿತಿ ಬಂದಿದೆ. ಇವಳಿಂದಾಗಿ ನಮ್ಮ ಮರ್ಯಾದೆನೂ ಹೋಯ್ತು. ಮೊಸಳೆ ಕಣ್ಣೀರ್ ಹಾಕ್ಬೇಡ. ನಿಮ್ ಮರ್ಯಾದೆ ಕಾಪಾಡೋದಕ್ಕೆ ಇದ್ದಾಳೆಲ್ಲ ನಿಮ್ ಮುದ್ದಿನ ಮಗಳು ರಾಧಿಕಾ. ಹೊಟ್ಟೆಲಿ ಹುಟ್ಟಿನ ಮಗಳಿಗಿಂತ ಅವಳೇ ಹೆಚ್ಚು. ಅವಳೊಬ್ಬಳು ಸುಖವಾಗಿದ್ರೆ ಸಾಕು. ವಿಶಾಖನ್ ಬಗ್ಗೆ ನಿಮಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಅತ್ತು ಕರೆದು ಹೋಗರದು ಕಾಲಿಗೆ ಬಿಟ್ಟು ಕೇಳ್ಕೊಂಡು ಮನೇಲೇ ಇರ್ತೀನಿ ಅಂತ. ಅದೇ ನಿಮ್ ಮನಸ್ಸು ಕರಗಲಿಲ್ಲ. ಈಗ ತೇನೇ ಪ್ರಯೋಜನ? ನನ್ನ ಮೊಮ್ಮಗಳ ಜವಾಬ್ದಾರಿ ನಂದು. ನಾನೇ ಅವಳನ್ನ ನೋಡ್ಕೋತೀನಿ. ಅವಳನ್ನ ರಕ್ಷಣೆ ಮಾಡೋದು ನನ್ನ ಹೊಣೆ, ನನ್ನ ಹೊಣೆ. ರುಕು, ಪೂಜೆ ಬೇಡ ಅಂದಿದ್ವಲ್ಲ, ಮತ್ತಿದೆಲ್ಲ ಯಾಕೆ? ಅತ್ತೆ, ರಾಧಿಕಾನೇ ಪೂಜೆ ಕೂರ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಹೇಗಿದ್ರು ಅನ್ಕೊಂಡಿದ್ವಲ್ಲ, ಅದಕ್ಕೆ ಮಾಡ್ಬಿಡಿ ಅಂತ ಪುರೋಹಿತ್ರಿಗೆ ನಾನೇ ಹೇಳ್ದೆ. ಸಂಕಲ್ಪ ಮಾಡಿದ್ದೀನಿ, ಕಲಶ ಪ್ರತಿಷ್ಠಾಪನೆಯಾಗಿದೆ. ಈಗ ಪೂಜೆ ನಿಲ್ಲಿಸು ಅಂದ್ರೆ ಸರಿ ಹೋಗಲ್ಲ. ಅಜ್ಜಿ, ಅಮ್ಮ, ಇದೇನಿದು? ಅಲ್ಲ, ರಾಧಿಕನ್ ಸ್ಥಿತಿ ನೋಡಿದ್ರೆ ನಿಮಗೆ ಅರ್ಥ ಆಗಲ್ವಾ? ರಾಧಿಕಾಗೆ ಈ ಹೆವಿ ಜ್ಯುವೆಲ್ರಿ, ರೇಷ್ಮೆ ಸೀರೆನೆಲ್ಲ ಉಟ್ಕೊಂಡು ಈ ಪೂಜೆಲಿ ಕೂರಕ್ ಆಗತ್ತಾ? ಸ್ವಾಮಿ, ಅದನ್ನ ಮೊದಲೇ ಯೋಚನೆ ಮಾಡಬೇಕಿತ್ತು. ಪೂಜೆ ಶುರು ಮಾಡಿದ್ಮೇಲೆ ನಿಲ್ಲಿಸಿ ಅಂದ್ರೆ ಹೇಗೆ? ನಿಮ್ಮ ಮನೆಯವರಲ್ಲೇ ಒಗ್ಗಟ್ಟಿಲ್ಲ. ಒಬ್ಬರು ಮಾಡಿ ಅಂತೀರಾ, ಇನ್ನೊಬ್ರು ಬೇಡ ಅಂತೀರಾ. ರೇ ಪುರೋಹಿತ್ರೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ನೀವು. ನಮ್ಮನೆ ಹೊಸ ಸೊಸೆ ಬೆಂಕಿ ಅಪಘಾತದಲ್ಲಿ ಮೈ ಸುಟ್ಟುಕೊಂಡಿದ್ದಾಳೆ. ಹಾಗಾಗಿ ಅವಳಿಗೆ ತೊಂದರೆ ಕೊಡೋದು ಬೇಡ ಅನ್ನೋದು ಅಮ್ಮನ ಯೋಚನೆ. ಆದ್ರೆ ಅದನ್ನು ಬಿಡೋದಕ್ಕೆ ಅತ್ತಿಗೆಗೆ ಇಷ್ಟ ಇಲ್ಲ.
ಅಲ್ಲ ಪುರೋಹಿತ್ರೆ, ಇಬ್ರು ಒಂದ್ ಲೆಕ್ಕದಲ್ಲಿ ಕರೆಕ್ಟ್ ಆಗಿ ಯೋಚನೆ ಮಾಡಿದಾರಲ್ವಾ? ನೋಡಿ, ಧರ್ಮಾಧಿಕಾರಿಗಳ ಹಿತದೃಷ್ಟಿಯಿಂದ ಈ ಪೂಜೆ ಮಾಡೋದು ಅಗತ್ಯ. ಆದರೆ ನನ್ನ ಹೆಂಡತಿ ವಿಷಯದಲ್ಲಿ ನಾನು ರಿಸ್ಕ್ ತಗೊಳ್ಳೋದಕ್ಕೆ ತಯಾರಿಲ್ಲ. ಸರಿ, ಹಾಗಿದ್ರೆ ಕಲಶ ವಿಸರ್ಜನೆ ಮಾಡ್ತೀನಿ, ನನಗೇನು. ಬೇಡ. ನೀನ್ ಪೂಜೆ ಕೂತ್ಕೋತೀಯ? ನಿಮ್ಗಾಗತ್ತಾ? ಸುಮ್ಮನೆ ರಿಸ್ಕ್ ತಗೊಳ್ಬೇಡ ರಾಧಿಕಾ, ಪ್ಲೀಸ್. ಪೂಜೆ ಕೂರೋದ್ರಿಂದ ಯಾವ ತೊಂದರೆನೂ ಆಗಲ್ಲ. ಎಲ್ರಿಗೂ ಒಳ್ಳೇದಾಗಲಿ ಅಂತ ತಾನೇ ಪೂಜೆ ಮಾಡ್ತಿರೋದು. ಇದರಿಂದ ನನಗೆ ಖುಷಿನೇ ಹೊರತು ನೋವಾಗಲ್ಲ. ಸರಿನಮ್ಮ. ಸ್ವಾಮಿ, ಆದಷ್ಟು ಬೇಗ ನೀವು ಮಡಿ ಇಟ್ಟು ಬಂದ್ರೆ ಪೂಜೆನ ಬೇಗ ಮುಗಿಸ್ಬೋದು. ಹಲೋ, ನಾನು ರಿಸ್ಕ್ ತಗೊಂಡು ನಿಮ್ಮ ಊರಿಗೆ ಬಂದಿದ್ದೆ. ನೀನೆಲ್ಲೋ ಅಡ್ಕೊಂಡು ಕೂತಿದ್ಯಾ? ಏನು? ನೀನು ಇಲ್ಲಿಗೆ ಬಂದಿದ್ಯಾ? ಯಾವಾಗ? ನಾನು ನಿನಗೆ ಫೋನ್ ಮಾಡಿದಾಗ ನಾಟ್ ರೀಚಬಲ್ ಬರ್ತಾ ಇತ್ತು. ನಾನೇನ್ ಮಾಡ್ಲಿ ವಿಕ್ರಮ್? ನೀನು ಕೊಟ್ಟ ಅಡ್ರೆಸ್ ನೋಡ್ಕೊಂಡು ಶಾಸ್ತ್ರಿಗಳ ಮನೆಗೆ ಹೋದೆ. ಒಬ್ಬ ಏಜ್ ಪರ್ಸನ್ ವಿಶಾಖ ಅನ್ನೋರು ಯಾರು ಇಲ್ಲ. ಬಾಗಿಲು ಹಾಕೊಂಡು ಒಳಗೆ ಹೋದ್ರು. ನಾವು ವಾಪಸ್ ಬೆಂಗ್ಳೂರ್ ಬಂದ್ಬಿಟ್ಟೆ. ಹಲೋ 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 ವಿಕ್ರಮ್. ಹಲೋ ವಿಕ್ರಮ್, ಕೇಳಿಸ್ತಾ ಇದ್ಯಾ? ನೋ ನೆಟ್ವರ್ಕ್. ನಾನೇ ಬೆಂಗಳೂರಿಗೆ ಹೋಗೋದು ಒಳ್ಳೇದು.
ವೃಂದಾವನಾಂಗೃತಾರಸಂ ಸದಾ ದಯಾಸುಧಾರಸಂ ಕುಂದ ಶುಭ್ರ ಶಾರದಾರವಿಂದ ಚಂದ್ರ ಸುಂದರಂ ಸಿಂಹಶೈಲ ಮಂದಿರಂ ನರಸಿಂಹದೇವಮಾಶ್ರಯೇ ಸಿಂಹಶೈಲ ಮಂದಿರಂ ನರಸಿಂಹದೇವಮಾಶ್ರಯೇ ಕುಲದೇವತಾಭ್ಯೋ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆಸನಂ ಸಮರ್ಪಯಾಮಿ ಸ್ಥಾಪಯಾಮಿ ಪೂಜಯಾಮಿ ಕುಲದೇವತಾಭ್ಯೋ ನಮಃ ಹಸ್ತಯೋಃ ಅರ್ಘ್ಯಂ ಸಮರ್ಪಯಾಮಿ ಪಾದಾರುಂದಯೋಃ ಪಾದ್ಯಂ ಸಮರ್ಪಯಾಮಿ ಮುಖೇ ಆಚಮನೀಯಂ ಸಮರ್ಪಯಾಮಿ. ನಾನು ಮನೆಗೆ ಹೋಗಿದ್ದೆ. ಆ ಹುಡುಗ ಎಲ್ಲ ಹೇಳ್ದ, ನೀನ್ ಒಳ್ಳೆ ಕೆಲ್ಸನೇ ಮಾಡಿದೀಯ, ನೀನ್ ಬೆಂಗಳೂರು ಹೋಗು, ನೀನ್ ಇರ್ಬೇಕಾಗಿರೋ ಜಾಗ ಅದೇನೆ. ಏನು ಇದು? ನೀನು ಆ ಮನೆ ಯಜಮಾನಿ, ಆ ದರಿದ್ರೊಳಲ್ಲ. ನಿನ್ ಪಾಲ್ಗೆ ಏನೇನ್ ಬೇಕು ಅದನ್ನೆಲ್ಲ ತಗೊಂಡ್ಬಿಡ್ಬೇಡ. ನಾ ಹೇಳಿದ್ದೆಲ್ಲ ಹುಷಾರು.